ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೆನ್ನೆ ಶಾಪಿಂಗ್ ಹೋಗ್ದಲ್ಲಿ ಇದು ಸ್ವಲ್ಪ ಶಾಪ್ ಮಾಡ್ಕೊಂಡ್ಬಂದ್ವಿ. ಇದು ಯಾವುದೋ ಆನ್ಲೈನ್ ಅಲ್ಲ, ಇಲ್ಲೇ ಅಂಗಡಿಗೆ ಹೋಗ್ಬಿಟ್ಟು ಶಾಪ್ ಮಾಡ್ಕೊಂಡು ಬಂದಿದ್ದು. ಸೊ ಇದು ವೆಜಿಟೇಬಲ್ಸು, ಕಾರ್ನು ಆ ಥರ ಎಲ್ಲ ಹಾಕ್ಬಿಟ್ಟು ಗ್ರಿಲ್ಲಲ್ಲಿ ಮಾಡೋದಕ್ಕೆ ಫುಲ್ಲಿ ಕ್ಲೋಸ್ಡ್ ಆಗಿರೋದ್ರಿಂದ ಬಾರ್ಬೆಕ್ಯೂ ಗ್ರಿಲ್ ಬಾಸ್ಕೆಟ್. ಸೊ ಚೆನ್ನಾಗಿದೆ, ಏನು ಬೇಕಾದ್ರೆ ಹಾಕಿ ಮಾಡ್ಕೋಬೋದು. ಸೊ ಅದರಲ್ಲಿ ವೆಜಿಟೇಬಲ್ಸು, ಪನ್ನೀರು, ಕಾರ್ನು ಆ ಥರದ್ದೆಲ್ಲ ಮಾಡ್ಬೋದು. ಅದಕ್ಕೋಸ್ಕರ ತೊಗೊಂಡಿದ್ದು. ಇದು ಓಪನ್ ಮಾಡಿ ತೋರಿಸ್ತೀನಿ. ಇದು ರಾಸಿಂದ ತಗೊಂಡಿದ್ದು. ಇದು ರಾಸಿಂದ ತಗೊಂಡಿದ್ದು. ಆಮೇಲೆ ಇವಾಗ ಸೆಲ್ ಮಾಡ್ತಾ ಇದ್ದಾರೆ ಸ್ಪ್ರಿಂಗು, ಸಮ್ಮರ್ ಸ್ಟಫ್. ಅದಕ್ಕೆ ಸ್ಪ್ರಿಂಗು, ಸಮ್ಮರ್ ಮತ್ತು ಸಮ್ಮರ್ದೆಲ್ಲ ಅದೇ ಸೀಸನ್ಗೆ ಇಲ್ಲೆಲ್ಲ ಬರೋದು. ಸೊ ಬೇರೆ ಟೈಮಲ್ಲಿ ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದ್ರೆ ಸಿಕ್ಕಲ್ಲ. ಸೊ ಸಮ್ಟೈಮ್ಸ್ ಸಿಕ್ಕೋದು, ಬಟ್ ಜನರಲಿ ಸಿಕ್ಕಲ್ಲ. ಇನ್ಸ್ಟ್ರಕ್ಷನ್ಸ್ ಅಲ್ಲ, ಜಸ್ಟ್ ಇನ್ಫಾರ್ಮೇಷನು. ಹ್ಯಾಂಡ್ ವಾಶ್ ಓನ್ಲಿ ಇದು. ಈ ಥರ ಓಪನ್ ಮಾಡಿಬಿಟ್ಟು ಇದ್ರ ಒಳಗಡೆ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು. ಹಿಂಗೆ ಮುಚ್ಚಲ ಹಾಕಿದ್ಮೇಲೆ ಇದರಲ್ಲಿ ಹಿಂಗೆ ಲಾಕ್ ಮಾಡಬೇಕು. ಇದನ್ನು ಈ ಥರ ಲಾಕ್ ಹಾಕಿದಾಗ ಬರಲ್ಲ ಲಿಡ್. ಸೊ ಅದರಿಂದ ಆ ಥರ ಇದ್ರದ್ದು ಪ್ರಾಡಕ್ಟ್ ಇದು. ಸೊ ಫೈರಲ್ಲಿ ಇದನ್ನ ಇಟ್ಬಿಟ್ರೆ ಅದ್ರ ಪಾಡಿಗೆ ಆಗ್ತಿರತ್ತೆ. ಅದ್ರದ್ದು ಕೆಂಡ ಮತ್ತು ಅದ್ರ ಬೂದಿ ಎಲ್ಲ ಅಂಟ್ಕೊಳ್ಳಲ್ಲ. ಅದ್ರ ಪಾಡಿಗೆ ಇದರಲ್ಲಿ ಇರುತ್ತೆ. ಸೊ ನಾವು ತೊಗೊಂಡಿದ್ದು ಕಾರ್ನು ಸಮ್ಮರ್ ಟೈಮಲ್ಲಿ ಜಾಸ್ತಿ ಬರುತ್ತೆ. ಸೊ ಅದು ಮಾಡ್ಕೊಂಡು ತಿನ್ನೋಣ ಅಂತ. ಅದೊಂದು, ಇನ್ನೊಂದು ಗ್ರಿಲ್ಡ್ ಪನ್ನೀರೆಲ್ಲ ಮಾಡಿಕೊಂಡು ತಿನ್ಕೋಬೋದು ಅಂಥೇಳಿ. ಸೊ ಅದರಿಂದ ಇದು ತೊಗೊಂಬಂದ್ವಿ. ಎಲ್ಲೂ ನಾವು ವೇಟ್ ಮಾಡಬೇಕು ಅಂತಿರಲ್ಲ, ಬಂಟಾಗೋಗ್ಬಿಡ್ತು ಅಂತ. ಈಸಿಯಾಗಿ ತೆಗೆದ್ಬಿಟ್ಟು ಚೆಕ್ ಮಾಡ್ಬೋದು. ಬಟ್ ಎರಡೇ ಐ ಥಿಂಕ್ ಹಾಕೋಕ್ಕಾಗೋದು. ಕಾರ್ನಾದರೆ ವೆಜಿಟೇಬಲ್ಸು ಅದನ್ನು ಅಷ್ಟೇ 2 ಲೈನ್ ಬೇಕಾದ್ರೆ ಹಾಕ್ಬೋದು ಅಷ್ಟೇ. ಸೊ ಚೆನ್ನಾಗಿದೆ. ಬಟ್ ಅವಾಗ ಕೈಗೆ ಬರ್ಂಟ್ ಏನೂ ಆಗಲ್ಲ. ಲೈಕ್ ಸುಮ್ಮನೆ ಕಾರ್ನ್ ಹಂಗೆ ಹಾಕಿದ್ರೆ ಬರ್ನ್ ಆಗತ್ತಲ್ವಾ. ಇದೊಂದು ಪ್ರಾಡಕ್ಟ್ ಆಯಿತು. ಇವಾಗ ಇದು. ಸೊ ಇದೇನು ಪ್ರಾಡಕ್ಟು ಅಂತ ಹೇಳಿದ್ರೆ ಚಾಪರ್, ಟ್ವಿಸ್ಟ್ ಮಾಡಿಬಿಟ್ಟು ಚಾಪ್ ಮಾಡೋದು. ಮಿನಿ ಟ್ವಿಸ್ಟ್ ಚಾಪರ್. ಇವ್ರು ಆನಿಯನ್ಸಿಗೆ ತೋರಿಸಿದ್ದಾರೆ. ನನಗೆ ಸ್ಮಾಲ್ ಆನಿಯನ್ನು, ಗಾರ್ಲಿಕ್ಕು ಆ ಥರದಕ್ಕೆ ಬೇಕಾಗಿತ್ತು ಅಷ್ಟೇ. ಬೇರೆ ದೊಡ್ಡ ದೊಡ್ಡ ಚಾಪರ್ಸ್ ಎಲ್ಲ ಇದೆ. ಏನೋ ಇವಾಗ ಕ್ಯಾಂಪಿಂಗು ಇಲ್ಲ ಬೇರೆ ಊರಿಗೆ ಕಾರಲ್ಲಿ ಏನಾರು ಡ್ರೈವ್ ಮಾಡ್ಕೊಂಡು ಹೋದರೆ, ಇಲ್ಲೆಲ್ಲ ಹೋಟೆಲಲ್ಲೆಲ್ಲ ಕಿಚನ್ಸ್ ಇರುತ್ತಲ್ವಾ, ಅಲ್ಲಿಗೆಲ್ಲ ಬೇಕಾದರೆ ಅಂತ ಹೇಳ್ಬಿಟ್ಟು ಚಾಪ್ ಮಾಡೋಕ್ಕೆ ಸ್ವಲ್ಪನೇ ಮಾಡ್ಕೊಳಕ್ಕಾಗತ್ತೆ ಅಂತ ತೊಗೊಂಡೆ. ಚೆನ್ನಾಗಿ ಕಾಣಿಸ್ತು. ಮನೇಲೂ ಯೂಸ್ ಮಾಡ್ಬೋದು. ಬಟ್ ಆದರೆ ಮನೇಲಿ ದೊಡ್ಡದಿರೋ ಹೊತ್ತಿಗೆ ಸ್ಮಾಲ್ ಒನ್ ಏನಕ್ಕೆ ಅಂಥೇಳಿ, ಮನೇಲಿ ಸ್ಮಾಲ್ ಒನ್ ಬೇಕು ಅಂದಾಗ ಸ್ಮಾಲ್ ಒನ್ ಯೂಸ್ ಮಾಡ್ಬೋದು. ಇದೇ ಇರೋದು. ಈ ಥರ ತಿರುಗೋದು, ಕೈಯಲ್ಲೇ ಸುಮ್ಮನೆ ಹಿಂಗೆ ತಿರುಗಿಸೋದು. ಈ ಥರ ಮಾಡೋಕ್ಕೆ ಹೆಂಗೆ ತೆಗಿಯೋದು ನೋಡ್ತಾ ಇದ್ದೀನಿ. ಮೇ ಬಿ ಮೇಲ್ಗಡೆಯಿಂದ. ಈ ಥರ ತೆಗಿಯೋದು. ಈ ಬ್ಲೇಡ್ ತೊಳಿಯೋಕ್ಕಿದೆ. ಇಲ್ಲಿ ಟ್ವಿಸ್ಟಿಂಗ್ ಎಂದು ಕಾಣಿಸುತ್ತೆ. ಈ ಪಾರ್ಟ್ ಟ್ವಿಸ್ಟ್ ಆಗೋದು. ಈ ಥರ ಬ್ಲೇಡ್ಸ್ ತೋರಿಸು. ಶಾರ್ಪ್ ಇದೆಯಲ್ವಾ? ಕೇರ್ಫುಲ್ಲು. ಇಟ್ಸ್ ವೆರಿ ಶಾರ್ಪ್. ಆನಿಯನ್ನು, ಗಾರ್ಲಿಕ್ಕು ಸ್ವಲ್ಪ ಒಂದೇ ಪರ್ಸನಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾಲ್ಸಾ ಆ ಥರದಕ್ಕೆ ಚೆನ್ನಾಗಿದೆ. ಇದು ಬೇರೆದಕ್ಕೆ ಯೂಸ್ ಮಾಡ್ಬೋದು ಅನ್ಸುತ್ತೆ. ಕೊತ್ತಂಬರಿ ಸೊಪ್ಪು ಆ ಥರ ಟೈನಿ ಒನ್ಸ್ ಮಾಡ್ಕೋಬೇಕು ಅಂದರೆ ಇದೆ. ಲಾಕಿಂಗ್ ಇದೆ ಇದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಇದು ಲಾಕ್ ಆಗುತ್ತೆ. ಈ ಥರದ್ರಲ್ಲಿ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಇಟ್ಟು ಲಾಕ್ ಆಯ್ತು. ಈಗ ಈ ಥರ ಕೆಳಗಡೆದು ಮಾತ್ರನೇ ತಿರುಗಿಸೋದು. ಆ ಥರ ಮಾಡಿದ್ರೆ ಚಾಪ್ ಆಗುತ್ತೆ. ಸೊ ಇದನ್ನು ವಾಶ್ ಮಾಡಿ ನಾವು ಯೂಸ್ ಮಾಡಬೇಕು. ಸೊ ಅದಕ್ಕೆ ಏನೂ ತೋರಿಸ್ತಾ ಇಲ್ಲ, ಮಾಡಿಬಿಟ್ಟು ಬಟ್ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಆಲ್ಸೋ, ಬಿಕಾಸ್ ಬ್ಲೇಡ್ ತೆಗಿಬೋದು ಈಸಿಯಾಗಿ. ಸೊ ಅದರಿಂದ ಈಸಿಯಾಗಿ ಫುಲ್ಲು ಕ್ಲೀನ್ ಮಾಡ್ಬೋದು. ಬೇರೆ
ಅದು ಒಳ್ಳೆ ಪ್ರಾಡಕ್ಟೇ, ಇದನ್ನು ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಪ್ರಾಡಕ್ಟು ಇದೇನು ಅಂತ ಹೇಳಿದ್ರೆ, ಅವ್ರು ಹ್ಯಾಂಬರ್ಗರ್ ಹಾಕಿದ್ದಾರೆ ಇಲ್ಲಿ, ಬರ್ಗರ್ ಪ್ರೆಸ್ಸು. ಬಟ್ ನಾನು ಯೂಸ್ ಮಾಡೋದು ಬೀನ್, ಬ್ಲ್ಯಾಕ್ ಬೀನ್ ಬರುತ್ತಲ್ವ, ಅದು ಚಿಕ್-ಪೀಸು, ಇಲ್ಲ ಅಂತ ಹೇಳಿದ್ರೆ ಸೋಯಾ ಚಂಕ್ಸ್ ಅಂತ ಬರುತ್ತಲ್ವ, ಅದರದ್ದೆಲ್ಲ ಪ್ಯಾಟಿ ಮಾಡೋಕ್ಕೆ ಅಂತ ತೊಗೊಂಬಂದಿದ್ದೀನಿ. ಸೊ ಅದನ್ನು ಪ್ರೆಸ್ ಮಾಡ್ಬಿಟ್ಟು ಮಾಡೋದಕ್ಕೆ ನನ್ನ ಹತ್ರ ಇನ್ನೊಂದಿದೆ, ಅದು ಯುನೈಟೆಡ್ ಸ್ಟೇಟ್ಸ್ ಶೇಪಲ್ಲಿರೋದು, ಅದು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಇದನ್ನು ಯೂಸ್ ಮಾಡೋದಕ್ಕೆ ತೋರಿಸ್ತೀನಿ. ನೆಕ್ಸ್ಟ್ ಬ್ಲ್ಯಾಕ್ ಬೀನ್ದು ಮಾಡ್ತೀನಿ ಪ್ಯಾಟಿನ. ಸೊ ಆ ಟೈಮಲ್ಲಿ ತೋರಿಸ್ತೀನಿ ಇದನ್ನು ಹೆಂಗೆ ಅಂತ ಹೇಳಿಬಿಟ್ಟು. ಬಟ್ ಇವಾಗ ಕಟ್ ಮಾಡಿ ಅದೇನು ಅಂತ ತೋರಿಸ್ತೀನಿ. ಬಾಲ್ ಥರ ಮಾಡಿ ಪೂರಿಗಳು ಮಾಡ್ಬೋದು ಅನ್ಸುತ್ತೆ, ಪ್ರೆಸ್ ಮಾಡಿಬಿಟ್ಟು. ಕುಕೀಸಿಗೂ ಯೂಸ್ ಮಾಡ್ಬೋದು. ಪೂರಿ ಸರ್ಕಲ್ ಶೇಪ್ ಹಾಕಿ ಇದರಲ್ಲಿ ತಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು. ಆಮೇಲೆ ಇದನ್ನ ಹಿಂಗೆ ಎತ್ಬಿಟ್ಟು ಇಲ್ಲಿ ಬಂದಿರುತ್ತೆ. ಸೊ 3 ಪೀಸಸ್ ಬರುತ್ತೆ ಯೂಶಲ್ ಆಗಿ. ಇದು ಎತ್ತಕ್ಕೆ, ಇದು ಪ್ರೆಸ್ ಮಾಡೋಕ್ಕೆ ಹಾಕ್ಬಿಟ್ಟು ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡಿದ್ಮೇಲೆ ಇದನ್ನು ತೆಗಿಬೇಕು. ಇದನ್ನು ಹಿಂಗೆ ತೆಗ್ದು ಪ್ಯಾಟಿ ಇರುತ್ತಲ್ವ ಈ ಶೇಪಲ್ಲಿ, ಅದನ್ನು ತೆಗೆದ್ಬಿಟ್ಟು ನಾವು ಪ್ಯಾಟಿ ಇದನ್ನು ಹಂಚ ಮೇಲೆ ಹಾಕಬೇಕು ಕಾಯಿಸೋಕ್ಕೆ, ಯಾವ್ದಾದ್ರು ಪ್ಯಾನು ಆ ಥರದ ಗ್ರಿಲ್ಲು ಆ ಥರದ್ರ ಮೇಲೆ. ಸೊ ಅದಕ್ಕೆ ಇದಿರೋದು. ನಾನು ವೆಜಿಟೇರಿಯನ್ದು ಮಾಡೋದಕ್ಕೆ ಬ್ಲ್ಯಾಕ್ ಬೀನು ಇಲ್ಲಾಂದರೆ ಸೋಯಾ ಪ್ಲೇನು ಆ ಥರದ್ದು ಮಾಡಿಬಿಟ್ಟು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಪ್ರಾಡಕ್ಟ್ ಯಾರ್ದು ಅಂತ ಹೇಳಿದ್ರೆ ಜೋಯಿ ಪ್ರೆಸ್ ಅಂತ ಏನೋ ಇದೆ. ವಾಲ್ಮಾರ್ಟ್ ಇಂದ ತಗೊಂಡಿದ್ದು. ಇದು ವಾಲ್ಮಾರ್ಟ್ ಅಲ್ಲಿಂದ ಪರ್ಚೇಸ್ ಮಾಡಿದ್ದು. ಸೊ ಅಮೆಝಾನಲ್ಲಿ ಹುಡುಕಿದ್ರೆ ಸಿಕ್ಕತ್ತೆ ನಿಮಗೆ. ಇಲ್ಲ